ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಚುನಾವಣೆ ಬಳಿಕ ಕೈ ಶಾಸಕರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತೇಳಿ ಬಾಗಲಕೋಟೆಯಲ್ಲಿ ಹೊಸ ಬಾಂಬ್ ಅನ್ನ ಬಿಜೆಪಿ ನಾಯಕ ಈಶ್ವರಪ್ಪನವರು ಸಿಡಿಸಿದ್ದಾರೆ. ಉಮೇಶ್ ಜಾಧವ್ ಅಷ್ಟೇ ಅಲ್ಲ ರೀ, ಸಾಕಷ್ಟು ಶಾಸಕರು ಬಿಜೆಪಿಗೆ ಸೇರಿಕೊಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗಿಂತ ಮುಂಚೆನೂ ಸೇರಿಕೊಳ್ತಾರೆ, ಲೋಕಸಭಾ ಚುನಾವಣೆ ಆದ ಮೇಲೂ ಸೇರಿಕೊಳ್ತಾರೆ ಅಂತ ಹೇಳಿ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರು ಮನೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ನಾನು ಬಾದಾಮಿಗೆ ಹೋಗಿದ್ದೆ, ಶಾಸಕರ ಕಚೇರಿ ತರ ಇದೆಯಲ್ರಿ ಇವ್ರು ಮಾಡಿರೋ ಮನೆ ಅಂತ ಕೂಡ ವ್ಯಂಗ್ಯವಾಡಿದ್ದಾರೆ. ಸಿದ್ದು ಮನೆ ಕಚೇರಿ ಮುಂದೆ, ಸಿದ್ದರಾಮಯ್ಯ ಅವರ ಮನೆ ಆಗಲಿ ಕಚೇರಿ ಆಗಲಿ ಒಂದು ನಾಯಿನೂ ಇಲ್ವಲ್ರಿ ಅಲ್ಲಿ ಅಂತ ಈಶ್ವರಪ್ಪನವರು ವ್ಯಂಗ್ಯ ಮಾಡಿದ್ದಾರೆ. ಈಶ್ವರಪ್ಪ ಪೆದ್ದ, ಅವರಿಗೆ ಮೆದುಳೇ ಇಲ್ಲ ಅಂತ ಸಿದ್ದರಾಮಯ್ಯನವರು ತಿರುಗೇಟ್ ಕೂಡ ಕೊಟ್ಟಿದ್ದಾರೆ. ನಾನು ಬೇಕಾದ್ರೆ ಸಿದ್ದರಾಮಯ್ಯ ಹುಚ್ಚ ಅಂತ ಹೇಳ, ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬಂದ ಮೇಲೆ ಹೇಳ್ತೀನಿ ಅಂತ ಈಶ್ವರಪ್ಪನವರು ಅದಕ್ಕೆ ಪ್ರತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಈಶ್ವರಪ್ಪ ಅವರು ತಿರುಗೇಟ್ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡ್ತಾ, ಇದೆಲ್ರಿ ಇವರು ಬಾದಾಮಿಲಿ ಮನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಎಲ್ಲ ಒಂದು ಕಚೇರಿ ತರ ಇದೆಯಲ್ರಿ, ಸಿದ್ದರಾಮಯ್ಯ ಅವ್ರು ಮಾಡಿರೋ ಮನೆ ಇದೇನಾ, ಇನ್ನು ಅವ್ರ ಆಫೀಸ್ ಮುಂದೆ ಅವ್ರ ಮನೆ ಮುಂದೆ ಒಂದು ನಾಯಿ ಇಲ್ವಲ್ರಿ ಅಂತ ಕೂಡ ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ಈಶ್ವರಪ್ಪನವರಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಈಶ್ವರಪ್ಪ ಪೆದ್ದ, ಅವ್ರಿಗೆ ಮೆದುಳಿಲ್ಲ ಅಂತ ಕೂಡ ಸಿದ್ದರಾಮಯ್ಯ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ನಾನು ಬೇಕಾದ್ರೆ ಸಿದ್ದರಾಮಯ್ಯ ಅವ್ರನ್ನ ಹುಚ್ಚ ಅಂತ ಹೇಳ, ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬಂದ ಮೇಲೆ ಹೇಳ್ತೀನಿ ಅಂತ ಕೂಡ ಈಶ್ವರಪ್ಪನವರು ಪ್ರತಿಯಾಗಿ ತಾಣ್ಕೊಟ್ಟಿದ್ದಾರೆ. ಜನ ಬರೋರಿದ್ದಾರೆ, ಅವರು ಉಮೇಶ್ ಜಾಧವ್ ಒಬ್ಬರೇ ಅಂತಲ್ಲ, ನೋಡ್ತಾ ಇರುವಂತ್ರಿ. ಈಗ ಲೋಕಸಭೆ ಚುನಾವಣೆ ಮುಂಚೆ ಇರ್ಬೋದು, ಲೋಕ ಚುನಾವಣೆ ಆದಮೇಲೆ ಇರ್ಬೋದು, ಅಷ್ಟು ಕಾಂಗ್ರೆಸ್ಸು JDSನಲ್ಲಿ ಸಾಕಷ್ಟು ಜನ BJP ಬರೋರಿದ್ದಾರೆ. ನೋಡಿ ಇನ್ನು ಕಮ್ಮಿ ಬೇಕಾದಷ್ಟು ಜನ ಬರೋರಿದ್ದಾರೆ, ಅವರು ಉಮೇಶ್ ಜಾಧವ್ ಒಬ್ಬರೇ ಅಂತಲ್ಲ, ನೋಡ್ತಾ ಇರುವಂತ್ರಿ. ಈಗ ಲೋಕಸಭೆ ಚುನಾವಣೆ ಮುಂಚೆ ಇರ್ಬೋದು, ಲೋಕ ಚುನಾವಣೆ ಆದಮೇಲೆ ಇರ್ಬೋದು, ಅಷ್ಟು ಕಾಂಗ್ರೆಸ್ಸು JDSನಲ್ಲಿ ಸಾಕಷ್ಟು ಜನ BJP ಬರೋರಿದ್ದಾರೆ. ನೋಡಿ ಇನ್ನು ಕಮ್ಮಿ ಬೇಕಾದಷ್ಟು ಜನ ಬರೋರಿದ್ದಾರೆ, ಅವರು ಉಮೇಶ್ ಜಾಧವ್ ಒಬ್ಬರೇ ಅಂತಲ್ಲ, ನೋಡ್ತಾ ಇರುವಂತ್ರಿ. ಈಗ ಲೋಕಸಭೆ ಚುನಾವಣೆ ಮುಂಚೆ ಇರ್ಬೋದು, ಲೋಕ ಚುನಾವಣೆ ಆದಮೇಲೆ ಇರ್ಬೋದು, ಅಷ್ಟು ಕಾಂಗ್ರೆಸ್ಸು JDSನಲ್ಲಿ ಸಾಕಷ್ಟು ಜನ BJP ಬರೋರಿದ್ದಾರೆ. ನೋಡಿ ಇನ್ನು ಕಮ್ಮಿ